ಮತ್ತು 4 MDಗಳು ಶೋಲಂದ್ರವರು, ಎಲ್ಲ ನನ್ನ ಓಇಸ್ಟಿಗಳು ಮತ್ತು ನಮ್ಮ ಇಲಾಖೆಯ ಎಲ್ಲ ಇಂಜಿನಿಯರ್ಗಳು ಕೆಳಗಡೆಯಿಂದ ಮೇಲ್ಗಡೆವರೆಗೂ ಬಂದಿದ್ದೀರಿ. ತಮ್ಮೆಲ್ಲರೂ ಕೂಡ ಈ ವಿಕಾಸ ಸೌಧದಲ್ಲಿ ಯಾಕೆ ಇದನ್ನ ಇಟ್ಟಿದ್ದೀನಿ ಅನ್ನೋದನ್ನ ತಾವು ಅರ್ಥ ಮಾಡ್ಕೊಳ್ಬೇಕು. ನಿಮ್ಮೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತೇನೆ. ನಮ್ಮ ಅಧಿಕಾರಿಗಳು KB ಇದರಲ್ಲಿ ಇಟ್ಟಿದ್ರು, ಇಲ್ಲಿ ಆನಂದರಾವ್ ಸರ್ಕಲ್. ನಾನು ಹೇಳಿದೆ ಇದಲ್ಲ, ಇದು ಸರ್ಕಾರ ನಡೆಸುವ ಕೆಲಸ, ಇವ್ರಿಗೂ ಜವಾಬ್ದಾರಿ ಹೆಚ್ಚಿಗೆ ಆಗಬೇಕು, ಮಹತ್ವ ಗೊತ್ತಾಗಬೇಕು ಅಂತೇಳಿ ನಾನು ಇದನ್ನ ಇಲ್ಲೇ ಇಡಬೇಕು ಅಂತೇಳಿ ನಿಮಗೆಲ್ಲ ಎಷ್ಟು ಇಂಪಾರ್ಟೆನ್ಸ್ ಇದೆ ಅನ್ನೋದು ಕೂಡ ನಿಮ್ಗೆ ಅರಿವಾಗಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಇಟ್ಟಿದ್ದೇವೆ. ತಾವೆಲ್ಲ ಬಂದಿದ್ದೀರಿ, ಬಹಳ ಸಂತೋಷ. ಈಗಾಗಲೇ ನಮ್ಮ ಸೆಕ್ರೆಟರಿಗಳು ಹೇಳಿದಾಗೆ ಇದೊಂದು ಬಹಳ ಮಹತ್ವವಾದಂತ ತಿದ್ದುಪಡಿಯನ್ನ ತಂದಿದ್ದೇವೆ. ಬೇಕಾದಷ್ಟು ಟೀಕೆ ಟಿಪ್ಪಣಿಗಳು ಆಗ್ತದೆ, ಮುಂದಕ್ಕೂ ಕೂಡ ಇದರ ಬಗ್ಗೆ ಇನ್ನ ವ್ಯಾಖ್ಯಾನಗಳು ನಡೀತದೆ. ಬಹಳ ಜನ ಇದಕ್ಕೆ ಎತ್ಕಟ್ಟಂತವ್ರು ಕೂಡ ಬಹಳ ಜನ ಇದ್ದಾರೆ. ಆದ್ರೆ ಎಲ್ಲರೂ ನಾವಿರೋದು ರೈತರನ್ನ ಉಳಿಸ್ಬೇಕು ಅಂತ, ಒಬ್ರಿಗೊಂದು ಇನ್ನೊಬ್ರಿಗೊಂದು ಮಾಡಕ್ಕಾಗಲ್ಲ. ಈ ತಿದ್ದುಪಡಿಯಲ್ಲಿ ನೀವು ಎಲ್ಲ ವಿದ್ಯಾವಂತರಿದ್ದೀರಿ. ನೀವೆಲ್ಲ ಡೆಪ್ಟಿ ಕಮಿಷನರ್ ಇದ್ದಂತ ಅಧಿಕಾರವನ್ನ ಇವತ್ತು ನಾವು ಸೂಪರಿಂಟೆಂಡೆಂಟ್ ಇಂಜಿನಿಯರ್ಗೆ ಕೊಟ್ಟಿದ್ದೇವೆ. ಅದು ಫಸ್ಟ್ ತಲೆಯಲ್ಲಿ ಪವರ್ ನಿಮ್ಮೆಲ್ಲ ಇಂಜಿನಿಯರ್ಸ್ಗೆ ಇವತ್ತೇನು ಪವರ್ ಕೊಟ್ಟಿದ್ದೀವಿ, ಅದರಿಂದ ಕೆಳಗಡೆ ಮೇಲ್ಗಡೆ ಅಪೀಲ್ ಸೆಕ್ಷನ್ ಇವೆಲ್ಲ ಏನು ಕೊಟ್ಟಿದ್ದೀವಿ ಅದು ನಿಮ್ಗೆ ಹೆಚ್ಚಿಗೆ ಬಲ ಕೊಡೋ ರೀತಿಯಲ್ಲಿ ಮಾಡಿದ್ದೀವಿ. ಈ ಉದ್ದೇಶ ನಾನು ನೋಡಿದ್ದೀನಿ. ಟೇಲ್ ಎಂಡ್ಗೆ ನಾವು ಪ್ಲಾನ್ ಹಾಕ್ತೀವಿ, ನೀವೇ ಪ್ಲಾನ್ ಹಾಕಿರೋರು, ನೀವೇ ಎಸ್ಟಿಮೇಟ್ ಪ್ಲಾನ್ ಹಾಕಿರೋರು ನೀವೆಲ್ಲ ಇದ್ದೀರಿ. ಎಲ್ಲ ಹಾಕ್ಬೇಕಾದ್ರೆ ಇಷ್ಟು ಎಕರೆಗೆ ನೀರು ಕೊಡಬೇಕು ಅಂತೇಳಿ ಮಾಡ್ತೀವಿ. ಇವತ್ತು ನೋಡಿದ್ವಿ ಮಳವಳ್ಳಿಲಿ KRS, ಇವತ್ತು ಮಳವಳ್ಳಿ ನೀರೇ ಹೋಗೋದಿಲ್ಲ, ಆ ಚಾನೆಲ್ಗಳಿಗೆ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ನಾನು ಕೆಲವು ಕಡೆ ಬೆಳಗಾವಿ ಏರಿಯಾ ನೋಡಿದ್ದೀನಿ, ಕೆಲವು ಕಡೆ ಇದನ್ನ ನಮ್ಮ ತುಂಗಭದ್ರಾ ಅಚ್ಚುಕಟ್ಟಲ್ಲಿ ನೋಡಿದ್ದೀನಿ. ಪೈಪ್ ಹಾಕಿ ಅಲ್ಲಿಂದ ತೆಗೆದುಕೊಂಡು 10 HP ಅಂತ ಹಾಕೊಂಡವ್ರೆ. 10 HP ಕೊನೆಗೆ 100 ಅಡಿ ಒಳಗಡೆನೆ 100 HP ಇವೆ. ಆ 100 HP ತಗೊಂಡು ತಿರ್ಗಿ ಅಲ್ಲೆಲ್ಲ ಮಧ್ಯದಲ್ಲಿ ಇನ್ನೊಂದು ಸಣ್ಣ ಒಂದು ಗುಂಡಿನೋ ಏನೋ ಒಂದು ಇಟ್ಕೊಂಡು ಚೇಂಬರ್ ಹಾಕೊಂಡು ಅಲ್ಲಿಂದ 20 ಕಿಲೋಮೀಟರ್ ಎಲ್ಲ ತೆಗೆದುಕೊಂಡು ಹೋಗ್ತಾ ಇರೋದನ್ನು ತಾವೆಲ್ಲ ಕೊಡಿ. ಈಗ ಇಷ್ಟು ಎತ್ತಿನೊಳೆ ಪ್ರಾಜೆಕ್ಟು ಮಾಡಿದ್ವಿ. ಕೆಲವು ಕಡೆ ಓಪನ್ ಇದೆ, ಕೆಲವು ಕಡೆ ಕ್ಲೋಸ್ಡ್ ಇದೆ. ಅಷ್ಟು 25,000 ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ನಾವು ಕೋಲಾರಿಗೆ ನೀರು ಕೊಡ್ಲಿಲ್ಲ ಅಂದ್ರೆ, ಚಿಕ್ಕಬಳ್ಳಾಪುರಕ್ಕೆ ನೀರು ಕೊಡ್ಲಿಲ್ಲ ಅಂತಂದ್ರೆ, ಮೊದಲೇ ನೀರು ಕಡಿಮೆ ಇದೆ, 24 TMC ನೀರು, 3 ತಿಂಗಳು ನೀರು. ಇನ್ನು ನಾನು ಮುಂದಕ್ಕೆ ಅದನ್ನ ಒಂದು ಹೊಸ ಪ್ಲಾನ್ ಹಾಕ್ತೇನೆ ಇನ್ನು ಎಲ್ಲೆಲ್ಲಿ. ಯಾಕೆಂದ್ರೆ ಇನ್ನು ಬರೀ 3 ತಿಂಗಳು ಅದನ್ನ ಪಂಪ್ ಮಾಡ್ಬಿಟ್ಟು ಬಿಟ್ರೆ ಅದೇನು ಪ್ರಯೋಜನ ಆಗುದಿಲ್ಲ. ಅದಕ್ಕೆ ನಾನು ಒಂದು ಸಪ್ರೇಟ್ DPR ಹುಡುಕಿ ಎಲ್ಲೆಲ್ಲಿ ಸೋರ್ಸು ವೇಸ್ಟ್ ಆಗಿ ನೀರು ಹೋಗ್ತಾ ಇದೆ ಅದನ್ನೆಲ್ಲ ಟ್ಯಾಪ್ ಮಾಡಲಿಕ್ಕೆ ಈಗಾಗಲೇ ನಮ್ಮ ಆಫೀಸರ್ಸ್ ಹೇಳಿದ್ದೀನಿ. ಒಂದು ಸಪ್ರೇಟ್ DPR ತಯಾರು ಮಾಡ್ತಾ ಇದ್ದೀವಿ. ಅದು ಫುಲ್ ನಾವು ಯೂಸ್ ಮಾಡ್ಕೊಳ್ಬೇಕು. ಕೋಲಾರ ಅವ್ರಿಗೆ ಮತ್ತು ಚಿಕ್ಕಬಳ್ಳಾಪುರದವ್ರು ಮಾತ್ರ, ಬೆಂಗಳೂರು ಗ್ರಾಮಾಂತರವ್ರು ಮಾತ್ರ ನೀರನ್ನ ಯಾವ ರೀತಿ ಉಪಯೋಗಿಸ್ಕೊಳ್ಬೇಕು ಅನ್ನೋದು ಅವ್ರಿಗೆ ಮಾತ್ರ ಸ್ವಲ್ಪ ಅರಿವಿದೆ. ಯಾಕೆಂದ್ರೆ 2,000 ಅಡಿ ಬೋರ್ವೆಲ್ ತೆಗೆದ್ಬಿಟ್ಟು ಪಾಪ ತರಕಾರಿ, ಹಾಲು, ಹೈನುಗಾರಿಕೆ, ರೇಷ್ಮೆ ಇವೆಲ್ಲ ಕೂಡ ಬೆಳೀತಾ ಇದ್ದದ್ದು ನಾವೆಲ್ಲ ನೋಡಿದ್ವಿ. ಆದ್ರೆ ಬೇರೆ ಕಡೆ ಹಂಗಿಲ್ಲ. ನಮ್ಮ ಮಂಡ್ಯದಲ್ಲೂ ಅವ್ರಿಗೆ ನೀರು ಬೆಲೆ ಇನ್ನ ಮಂಡ್ಯದವ್ರಿಗೂ ಇನ್ನ ಗೊತ್ತಿಲ್ಲ, ಉತ್ತರ ಭಾಗದವ್ರಿಗೂ ಇನ್ನ ಅದ್ರ ಬಗ್ಗೆ, ಯಾಕೆಂದ್ರೆ ಅತಿ ಹೆಚ್ಚು ನೀರು ಅವ್ರಿಗೆ ಸಿಗ್ತಾ ಇದೆಯಲ್ಲ. ಸೊ ಅದಕ್ಕೆ ಸರಿಯಾದ ರೀತಿ ತಿಳುವಳಿಕೆಯನ್ನು ಕೊಡಬೇಕು ಅನ್ನೋ ದೃಷ್ಟಿಯಿಂದ, ಜವಾಬ್ದಾರಿಯಾಗಿರ್ಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ಕಾಯ್ದೆಯನ್ನ ತೆಗೆದುಕೊಂಡು ಬಂದಿದ್ದೀನಿ. ಇದು ನಿಮ್ಗೆ ಫುಲ್ ಪವರ್ಸ್ ಇದೆ. ನಿಮ್ ಜೊತೆಗೆ ಈಗ ನಮ್ಮ ಪವರ್ ಸೆಕ್ರೆಟರಿ ಇದೆ, ನಾನು ಅವನ್ನ ಕರೆಸಿಲ್ಲ. KB
KV ಅಂದರೆ ನಮ್ಮ KPTCL ಸಂಬಂಧಪಟ್ಟಂಥವು, KV ಇದಕ್ಕೆ ಎಸ್ಕಾಮ್ಸ್ಗಳು ಸಂಬಂಧಪಟ್ಟವ್ರನ್ನ ಅವ್ರನ್ನೂ ಕರೆಸ್ಬೇಕಾಯ್ತು. ಮುಂದಕ್ಕೆ ನಾನು ಸಪ್ರೇಟಾಗಿ ಮಾತಾಡಿ ಅದೊಂದು ಟಾಸ್ಕ್ ಫೋರ್ಸ್ ರನ್ ಮಾಡ್ತೀನಿ. ಯಾಕೆಂದರೆ ಅಲ್ಟಿಮೇಟ್ಲಿ ಪವರ್ ಕೊಡೋರು ಅವರೇನೆ, KV ಕೊಡೋರು ಅವರೇ. ನಿಮ್ಮ ಹತ್ರ ಬೇರೆ ಬರ್ತಾರೆ 500 ಮೀಟ್ರ್ವರೆಗೂ ಯಾರು ಕೂಡ NOC ತಗೋಬೇಕು, ಡಿಪಾರ್ಟ್ಮೆಂಟ್ NOC. ಸೊ ತಿರುಗಿ ತಟ್ಟಾಗಲಿ ಅನ್ನೋ ದೃಷ್ಟಿಯಿಂದನೇ ಕೆಲವೆಲ್ಲ ಮಾಡಿದ್ವಿ. ಎಷ್ಟು ಡಿಲೇ ಮಾಡೋಕ್ಕಾಗ್ತದೆ, ನಿಮಗೂ ಪೊಲಿಟಿಕಲ್ ಪ್ರೆಷರ್ಸ್ ವಿಪರೀತ ಇರ್ತದೆ. ನಮ್ಮ MLAಗಳು ನಿಮ್ಮನ್ನ ಹಾಕ್ಸ್ಕೊಬಿಟ್ಟಿರ್ತಾರೆ. ನಾನು ಹಾಕಿದ್ದೀನಿ ಹಾಕೊಡೋ ಇಲ್ಲಿ ಅಂತೆಲ್ಲ ನಿಮ್ಗೆ ರೋಪ್ ಹಾಕ್ತಾರೆ. ಇವೆಲ್ಲ ನನಗೆ ಗೊತ್ತಿದೆ. ಐ ನೋ ದಟ್ ಪ್ರಾಬ್ಲಮ್ ವಾಟ್ ಯು ವಿಲ್ ಹ್ಯಾವ್ ಟು ಫೇಸ್ ಇನ್ ದಿ ಫ್ಯೂಚರ್, ಅದು ಕೂಡ ಗೊತ್ತಿದೆ. ಬಟ್ ಅಲ್ಟಿಮೇಟ್ಲಿ ಪವರ್ ಡಿಪಾರ್ಟ್ಮೆಂಟ್ ಇದೆ, ಅವ್ರಿಗೂ ಒಂದು ಸಪ್ರೇಟಾಗಿ ಇಬ್ಬರು ಸೇರಿಸಿ ನಿಮ್ಮನ್ನವರಿಬ್ಬರು ಜಾಯಿಂಟಾಗಿ ಇನ್ನೊಂದು ಮೀಟಿಂಗು ಮಾಡ್ತೀವಿ. ಫಸ್ಟು ಇದ್ರ ಬಗ್ಗೆ ತಿಳ್ಕೊಂಡು ಇದರ ಸಾಧಕ ಬಾಧಕಗಳೆಲ್ಲ ನೀವು ಇವತ್ತು ಕೂತ್ಕೊಂಡು ನೀವು ಚರ್ಚೆ ಮಾಡಿ, ಏನೇನು ಚರ್ಚೆ ಮಾಡಬೇಕು. ಈ ಮಧ್ಯದಲ್ಲಿ ಈ ವಾಟರ್ ಯೂಸರ್ಸ್ ಕೋಆಪರೇಟಿವ್ ಸೊಸೈಟಿ ಇಂದ HK ಪಾಟೀಲ್ರು 2000 ಮಾಡಿದ್ರು. ಅದು ಇನ್ನೂ ಸರಿಯಾಗಿ ಅದನ್ನು ಸ್ಟಾರ್ಟಿಂಗ್ ಆಯಿತು. ಅದು ಇನ್ನೂ ಮುಂದಕ್ಕೆ ಅದ್ರ ಜವಾಬ್ದಾರಿ ಅವ್ರಿಗೆ ಗೊತ್ತಿಲ್ಲ. ಅವ್ರಿಗೆ ಅದಕ್ಕೆ ಸ್ಟ್ರೆಂಥನ್ ಮಾಡಬೇಕು. ನೋಡೋಣ ನೆಕ್ಸ್ಟ್ ಬಜೆಟ್ ಅಷ್ಟೊತ್ತಿಗೆ ಅವ್ರಿಗೆಲ್ಲ ಸ್ವಲ್ಪ ದುಡ್ಡು ಕೊಡ್ತೀನಿ, ಸೊಸೈಟಿಗಳಿಗೆಲ್ಲ ಹೊಸದಾಗಿ ಕಾರ್ಪೊರೇಷನ್ ಮಾಡ್ತೀವಿ. ಅವ್ರಿಗೆ ರೆಸ್ಪಾನ್ಸಿಬಿಲಿಟಿ ಫಿಕ್ಸ್ ಮಾಡಬೇಕು. ಈಗೇನಾಗಿದೆ, ನಾವು ಭಾಳ ಕಡೆ ಕೆರೆಗಳನ್ನ ತುಂಬಿಸುವಂಥ ಯೋಜನೆಗಳನ್ನ ಮಾಡಿದ್ವಿ, ವಿಪರೀತ ಇನ್ವೆಸ್ಟ್ಮೆಂಟ್ ಮಾಡಿದ್ವಿ. ಕೆರೆಗಳನ್ನ ತುಂಬಿಸಿ ಕುಡಿಯೋ ನೀರಿಗೆ ಅಂತ ನಾವು ತುಂಬಿಸ್ತಾ ಇದ್ದೀವಿ. ಕುಡಿಯೋ ನೀರಿಗೆ ತುಂಬಿಸಿ ತಿರ್ಗಾ ಅದನ್ನ ಇರಿಗೇಷನ್ಗೆ ಉಪಯೋಗಿಸಿದ್ರೆ ಎಂತಕ್ಕೆ ಆ ಪ್ರಾಜೆಕ್ಟು? ಸೊ ಕುಡಿಯೋ ನೀರಿಗೆ ಅಂದ್ಬಿಟ್ಟು ದುಡ್ಡನ್ನ ಹಾಕ್ತಾ ಇದೀವಿ, ಅದೆಲ್ಲ ಆಗ್ತಾ ಇದೆ. ಅದ್ರ ಬಗ್ಗೆ ಕೂಡ ಒಂದು ವ್ಯಾಪಕವಾದಂಥ ಒಂದು ಚರ್ಚೆ ಮಾಡಬೇಕಾಗಿದೆ. ಕುಡಿಯೋ ನೀರಿಗೆ ಅಂತರ್ಜಲ ಹೆಚ್ಚಿಕೊಳ್ಳಿ, ಪರವಾಗಿಲ್ಲ. ಸೊ ಅದನ್ನೆಲ್ಲ ಜಾಸ್ತಿ ಇರಿಗೇಷನ್ಗೆ ಬಳಸಲಿಕ್ಕೆ ಒಂದು ಅವಕಾಶನ ಕೊಡಬಾರ್ದು. ಫಸ್ಟು ಕುಡಿಯೋ ನೀರಿಗೆ ನಾವು ಆದ್ಯತೆಯನ್ನು ಕೊಡಬೇಕು. ಅದ್ರ ಬಗ್ಗೆ ಇನ್ನೊಂದು ಚರ್ಚೆನ ನಿಮ್ಮಲ್ಲಿ ಮಾಡಿ ಅದ್ರ ಬಗ್ಗೆ ಏನು ನನಗೆ ತಿಳಿಸ್ಬೇಕು ಅದನ್ನು ತಿಳಿಸ್ಲಿಕ್ಕೆ ಒಂದು ಅವಕಾಶನ ನಾನು ಮಾಡ್ತೀನಿ. ಆಮೇಲೆ ಈಗಾಗಲೇ ಒಂದು ಅಪೆಕ್ಸ್ ಇದನ್ನ ವಾಟರ್ ಯೂಸರ್ಸ್ ವಾಲ್ಮಿ ಅವರ ನೇತೃತ್ವದಲ್ಲಿ ಒಂದು ವಾಟರ್ ಯೂಸರ್ಸ್ ಏನು ಒಂದು ಫೆಡರೇಷನ್ ಇದೆ, ಆ ಫೆಡರೇಷನ್ ರಚನೆ ಮಾಡಬೇಕು. ಪ್ರೈಮರಿ ಮತ್ತು ಸೆಕೆಂಡ್ರಿ ಮತ್ತು ಕೆಳಗಡೆ ಏನೇನು ಸೊಸೈಟಿಗಳು ನಿಮ್ಗೆ ನಾನು ಈಗ ಹೇಳ್ತಾ ಇದ್ದೀನಿ. ನೀವು ಒಂದು 2 ತಿಂಗಳು ಟೈಮ್ ಕೊಡ್ತೀನಿ. ಎಲ್ಲ ಕಡೆನೂ ಯು ಸಿ ದಟ್ ಯು ಫಾರ್ಮ್ ದಿ ವಾಟರ್ ಯೂಸರ್ಸ್ ಕೋಆಪರೇಟಿವ್ ಸೊಸೈಟಿ. ಅದ್ರ ಬಗ್ಗೆನೂ ಏನೇನಿದೆ ಈಗ ಈ ಚರ್ಚೆಯಲ್ಲಿ ನೀವೇನು ಬಂದಿದ್ದೀರಿ, ನಮ್ಮ ಇರಿಗೇಷನ್ ಸೆಕ್ರೆಟರಿ ನೀವು ಮತ್ತು ನಮ್ಮ MDಗಳೆಲ್ಲ ಕೂತ್ಕೊಂಡು ಆ ಆ್ಯಕ್ಟ್ ಏನಿದೆ ಅದನ್ನು ತರಿಸಿಸ್ಬಿಟ್ಟು ಅದನ್ನು 3 ಲೆವೆಲಲ್ಲಿ ಇಂಪ್ಲಿಮೆಂಟ್ ಮಾಡಿ. ಯಾಕೆಂದ್ರೆ ಅವ್ರಿಗೆ ಜವಾಬ್ದಾರಿ ಫಿಕ್ಸ್ ಮಾಡಬೇಕು. ಅವರು ಸುಮ್ಮನೆ ದಬಾವಣೆ ಮೇಲೆ ಹಿಂಗ ಮಾಡ್ಕೊಂಡು ಹೋಯ್ತು ಅಂದ್ರೆ ಆಗೋದಿಲ್ಲ. ಅವರು ಏನಾದ್ರು ಒಂದಷ್ಟು ಸರ್ಕಾರಕ್ಕೆ ಅವರು ಏನು ಕಲೆಕ್ಟ್ ಮಾಡಬೇಕು, ಯಾರೋ ಒಬ್ಬರು 10 ರೂಪಾಯಿ ಆ ಕಂದಾಯ ಕಟ್ಟಂಥದ್ದು ಕಂದಾಯ ಏನು ಅದರಿಂದ ನಮ್ಮ ಸರ್ಕಾರಕ್ಕೆ ಏನು ಅನುಕೂಲ ಆಗೋದಿಲ್ಲ. ಅಟ್ಲೀಸ್ಟ್ ಅವ್ರಿಗೆ ಈ ನೀರಿನ ಬೆಲೆ ಏನು ಅನ್ನೋದು ಕೂಡ ಗೊತ್ತಾಗಬೇಕು. ಈಗ 13,000 ಕೋಟಿ ರೂಪಾಯಿ ಈಗ ಪವರ್ಗೆ ನಾವು ಸಬ್ಸಿಡಿ ಕೊಡ್ತಾ ಇದ್ದೀವಿ. ಇದು ಬಿಡಿ, ಗೃಹಜ್ಯೋತಿ ಬೇರೆ ವಿಚಾರ. 13,000 ಕೋಟಿ ರೂಪಾಯಿ ನಾವು ಪವರ್ಗೆ ಕೊಡ್ತಾ ಇದ್ದೀವಿ. 13,000 ರೂಪಾಯಿ ಕೊಡ್ತಾ ಇದ್ರಿಂದ ಅದು ಸರಿಯಾದ ರೀತಿಯಲ್ಲಿ ಉಪಯೋಗ ಆಗ್ಬೋದು. ಅದರಲ್ಲಿ ಎಷ್ಟು ಜನ ಕಮರ್ಷಿಯಲ್ ಯೂಸ್ ಮಾಡ್ತಾ ಇದ್ದಾರೆ, ಬೀಳ್ತಾ ಇದ್ದಾರೆ ಅದು ಕೂಡ ನಮ್ಮ ಪವರ್ ಡಿಪಾರ್ಟ್ಮೆಂಟ್ ಅವರು ಅದನ್ನ ಲೆಕ್ಕಾಚಾರ ಅವರು ಕೂಡ ತೆಗೆದುಕೊಳ್ಬೇಕಾಗ್ತದೆ. ಎಷ್ಟು ಯಾವುದಕ್ಕೆ ಬಳಕೆ ಆಗಬೇಕು. ನೀರಿಗೆ ಇರಿಗೇಷನ್ ಅಂತ ತಗೊಂಡು ತಿರ್ಗಾ ಇನ್ನೊಂದು ಕಮರ್ಷಿಯಲ್ ಆಕ್ಟಿವಿಟೀಸ್ ಮಾಡೋದಂಥದ್ದು ಬೇಕಾದಷ್ಟು ನಮ್ಮ ಗಮನಕ್ಕೆ ಬಂದಿದೆ. ಸೊ ಅದರಿಂದ ಪವರ್ ಡಿಪಾರ್ಟ್ಮೆಂಟ್ ಒಂದು ಸಪ್ರೇಟ್ ಟಾಸ್ಕ್ ಫೋರ್ಸು ಇದ್ರ ಬಗ್ಗೆ ಒಂದು ಸಪ್ರೇಟ್ ಚರ್ಚೆ ಮಾಡ್ತಾರೆ. ಬಟ್ ನೀವು ಮಾತ್ರ ನಿಮ್ಗಿರೋಂಥ ಜವಾಬ್ದಾರಿ ಮೇನ್ ನಿಮ್ದು ಮದರ್ ಡಿಪಾರ್ಟ್ಮೆಂಟ್, ಇದು ನಿಮ್ಗೆ ತಂದಿರೋಂಥ ಅಮೆಂಡ್ಮೆಂಟು. ಈ ಅಮೆಂಡ್ಮೆಂಟ್ನಲ್ಲಿ ಎಲ್ಲ ಗೈಡ್ಲೈನ್ಸ್ ಕೂಡ ನಾವು ಹೇಳಿದ್ದೇವೆ. ಏನು ದಂಡ ಹಾಕ್ಬೋದು, ಯಾವ ರೀತಿ ಕೋರ್ಟ್ಗಳು ಕಂಡಕ್ಟ್ ಮಾಡಬೇಕು, ಯಾವ ರೀತಿ ಕಂಪ್ಲೇಂಟ್ ಬರ್ತದೆ, ಏನು ಎತ್ತ ಅಂತೇಳಿ. ಸೊ ಅದಕ್ಕೆ ಮುಂಚಿತಗೆ ಒಂದೇ ಸತಿ ಹೋಗ್ಬೇಡಿ, ಯಾಕೆ ಸಿಕ್ತು ಅಂದ ತಕ್ಷಣ ಮಾಡಕ್ ಹೋಗ್ಬೇಡಿ. ಬಟ್ ಬೇರೆ ಈ ಹೊಸಾದಿ ಏನು ನಾವು ಎತ್ತಿನೊಳಗೆಲ್ಲ ಅಲ್ಲ, ನೋ ಕ್ವಶನ್ ಆಫ್ ಅಲೋಯಿಂಗ್ ಎನಿವನ್. ನೋಡೋಣ ಮುಂದಕ್ಕೆ ಯಾವ್ದಾದ್ರು ಸಂದರ್ಭ ಬಂದ್ರೆ ಎಲ್ಲ ಕಡೆನೂ ಎಕ್ಸ್ಪೆಷಲಿ ಆ ಬೆಲ್ಟಲ್ಲಿ ಕ್ಲೋಸ್ ಮಾಡೋಕ್ಕಾಗ್ತದ, ಅದಕ್ಕೆ ಆ ಕಡೆ ಈ ಕಡೆ ಒಂದು ವಾಲ್ ಕ್ರಿಯೇಟ್ ಮಾಡೋಕ್ಕಾಗ್ತದ, ಅದನ್ನೆಲ್ಲ ಯೋಚನೆ ಮಾಡ್ತೀನಿ ನಾನು ಮುಂದಕ್ಕೆ ಫೈನಾನ್ಷಿಯಲ್ ಪರಿಸ್ಥಿತಿ ನೋಡಿಕೊಂಡು. ಈಗ ನೆಕ್ಸ್ಟು ನಾನು ತುಮಕೂರಿಗೆ ಅಲ್ಲಿ ಬಿಳ್ಗುಂಡು ಅಲ್ಲಿ ಏನಿದೆ ಅದೆಲ್ಲ ಸ್ವಲ್ಪ ಅಲ್ಲಿ ವಿಸಿಟ್ ಮಾಡಿಬಿಟ್ಟು ಐ ಟೇಕ್ ಎ ಕಾಲ್ ಆನ್ ದಟ್, ಏನು ಮಾಡಬೇಕು ಅಂತ ಮಾಡ್ತೀನಿ. ಸೊ ಮುಂದಕ್ಕೆ ನೀವು ಮಾತ್ರ ಭಾಳ ಜವಾಬ್ದಾರಿ. ಈಗಿಂದನೇ ಮಾನಸಿಕವಾಗಿ ರೈತರಿಗೆ ನಾವು ಕ್ಯಾನಲ್ಗಳಿಗೆ ಹಾಕೊಂಡಿರೋದು ತಪ್ಪು ಅನ್ನೋ ಒಂದು ಜಾಗೃತಿ ಮೂಡಿಸ್ಬೇಕು.
ಅದಕ್ಕೆ ಈ ಯೂಸರ್ಸ್ ಕೋಆಪರೇಟಿವ್ ಸೊಸೈಟಿ ರಚನೆ ಆಗಬೇಕು, ಅಲ್ಲೆಲ್ಲ ತಿಳುವಳಿಕೆ ಆಗಬೇಕು, ಅವ್ರಿಗೆಲ್ಲ ಕರೆಸ್ಬೇಕು, ಎಷ್ಟು ಜವಾಬ್ದಾರಿನ ತಿಳಿಸ್ಬೇಕು. ಸೊ ಅವ್ರಿಗೆ ವಾಲಂಟಿಯರ್ ಆಗಿ ಅವ್ರಿಗೆ ಮಾನಸಿಕವಾಗಿ ಮುಂದಕ್ಕೆ ನಾವು ಇದನ್ನ ತೆಗಿಲೇಬೇಕಾಗ್ತದಪ್ಪ ನಮ್ಮ ಏನು ಈ ಚಾನೆಲ್ಗಳಿಂದ ಆಗೋಂಥದ್ದು. ಆಮೇಲೆ 500 ಮೀಟರ್ವರೆಗೂ ಕೂಡ ನೀವು ಕೊಡಬಾರ್ದು ಅಂತ ಏನು ಹೇಳಿದ್ವಿ ಅಂದ್ರೆ ಅಲ್ಲಿ ಮುಂದಕ್ಕೆ ಮೈಸಂಜೆ ಎಲ್ಲ ಜೀವನ ಹತ್ರಕ್ಕೆ ಹೋಗ್ಬೇಕು, ತಿರುಗಬೇಕು, ಅವೆಲ್ಲ ಕೂಡ ಲೆಕ್ಕಾಚಾರ ಎಲ್ಲ ಇರ್ತದೆ. ಸೊ ಅದರಿಂದ 3-4 ರೀತಿ ನಾವು ಯೋಚನೆ ಮಾಡಿಬಿಟ್ಟು ಒಬ್ಬಗೆ 1 ವರ್ಷ 2 ವರ್ಷ ತಿರುಗಿ ಅವನೇ ಸುಸ್ತಾಗ್ಬಿಡ್ಬೇಕು, ನಮ್ಗೆ ಇದು ಸಿಗುದಿಲ್ಲ ಅವಕಾಶ, ಇನ್ನು ಹಾಕೊಳ್ಬಾರ್ದು ಅನ್ನೋದು ದೃಷ್ಟಿಯಿಂದ ಅವ್ನು ಯೋಚನೆ ಮಾಡಬೇಕು. ಆ ದೃಷ್ಟಿಯಿಂದ ಬಹಳ ದೀರ್ಘವಾಗಿ ಚರ್ಚೆ ಮಾಡಿ ಇದಕ್ಕೆ ನಾವು ತಂದಿದ್ದೇವೆ. ಸೊ ಇದನ್ನ ಅಪರಾಧಗಳನ್ನ ತಾವು ಕಂಟ್ರೋಲ್ ಮಾಡಲಿಕ್ಕೆ, ಅವ್ರಿಗೆ ತಿಳುವಳಿಕೆಯನ್ನು ಕೊಡಲಿಕ್ಕೆ ಈ ಆಕ್ಟ್ ಕೊಟ್ಟಿದ್ದೀವಿ. ನೀವು ಇನ್ನೇನಾದ್ರು ಇದ್ರೆ, ಇಫ್ ಯು ಫೀಲ್ ದಟ್ ಯು ವಾಂಟ್ ಟು ಬಿ ಸ್ಟಿಲ್ ಎಂಪವರ್ ಆನ್ ದಿಸ್ ಇಶ್ಯೂ, ನಿಮ್ಮ ಇಲಾಖೆಗೆ ಗೌರವನ ಉಳಿಸ್ಕೊಳ್ಳಿಕ್ಕೆ, ನಿಮಗೂ ಕೂಡ ಅನುಕೂಲ ಆಗಲಿಕ್ಕೆ, ರೈತರಿಗೂ ಕೂಡ ಅನುಕೂಲ ಆಗಲಿಕ್ಕೆ, ಯು ಪ್ಲೀಸ್ ಸಜೆಸ್ಟ್ ಇನ್ ದಿಸ್ ಕಾನ್ಫರೆನ್ಸ್. ಭಾಳ ಚರ್ಚೆ ಮಾಡಿ ತಾವೆಲ್ಲ ಸೇರಿ ಮಾತಾಡಿ ಅಂತ ಈ ಸಂದರ್ಭದಲ್ಲಿ